ಸಾಮರ್ಥ್ಯಗಳು ಭಾಳ ಸರಳವಾಗಿವೆ. ಈಗ ನೋಡ್ರಿ ಇವೆಲ್ಲ ಅಕ್ಷರಗಳಾವಲ್ಲ, ಇವು ನಿಮಗೆ ಅ ಆ ಇ ಈ ಉ ಊ ಎ ಐ ಓ ಔ ಅಂ ಆ. ಅದೇ ರೀತಿಯಲ್ಲಿ ನೀವು ಹೇಳಬಾರ್ದು ಖ ಖ ಗ ಘ ಜ್ಞ ಚ ಛ ಜ ಝ ಜ್ಞ ಠ ಠ ಢ ಢ ಣ ಹ ಪ ಭ ಭ ಮ ಯ ರ ಲ ವ ಶ ಶ ಸ ಹ ಳ. ಅದಕ್ಕೆ ಸೇಮ್ ಮೂಲವಂಥ ಒತ್ತಕ್ಷರಗಳು ಕಕ ಕಾವತ್ತು, ಕಾಕ ಕಾವತ್ತು, ಗಾಕ ಗಾವತ್ತು, ಗಾಕ ಗಾವತ್ತು, ನ್ಯಾಕ ನ್ಯಾವತ್ತು, ಚಾಕ ಚಾವತ್ತು, ಚಾಕ ಚಾವತ್ತು, ಜಾಕ ಜಾವತ್ತು, ಜಾಕ ಜಾವತ್ತು, ನ್ಯಾಕ ನ್ಯಾವತ್ತು, ಠಾಕ ಠಾವತ್ತು, ಠಾಕ ಠಾವತ್ತು ಈ ರೀತಿಯಲ್ಲಿ ಬರಬೇಕು, ಢಾಕ ಢಾವತ್ತು ಈ ರೀತಿಯಲ್ಲಿ, ಢಾಕ ಢಾವತ್ತು ಸೇಮ್ ನಾಕ ನಾವತ್ತು, ಠಾಕ ಠಾವತ್ತು, ಠಾಕ ಠಾವತ್ತು ಸೇಮು, ಢಾಕ ಧಾವತ್ತು ಸೇಮ್, ಢಾಕ ಧಾವತ್ತು ಸೇಮ್, ನಾಕ ನಾವತ್ತು, ಪಾಕ ಪಾವತ್ತು, ಪಾಕ ಭಾವತ್ತು, ಭಾಕ ಭಾವತ್ತು, ಭಾಕ ಭಾವತ್ತು, ಮಾಕ ಮಾವತ್ತು, ಯಾಕ ಯಾವತ್ತು, ರಾಕ ರಾವತ್ತು, ಲಾಕ ಲಾವತ್ತು, ವಾಕ ವಾವತ್ತು, ಕಾಕ ಶಾಕ ಸಾವತ್ತು, ಶಾಕ ಸಾವತ್ತು, ಸಾಕ ಸಾವತ್ತು, ನಾಕ ಮತ್ತು ಳ. ಇಲ್ಲಿ ಏನಂತ ಹೇಳಿದರೆ ಮುಖ್ಯವಾಗಿ ನಿಮಗೆ ಕೆಲವೇ ಒತ್ತಕ್ಷರಗಳು ಚೇಂಜ್ ಅವ. ಏನವ? ಕೆಲವೇ ಒತ್ತಕ್ಷರಗಳು ಚೇಂಜ್ ಉಂಟು. ಏನು ಚೇಂಜ್ ಉಂಟು ಅಂತ ಹೇಳಿದರೆ ನೋಡಿ, ಇಲ್ಲಿ ತಾವತ್ತು ಚೇಂಜ್. ಏನು ಚೇಂಜ್ ಅದ? ಇದು ತಾ ಅಂತೆ ತಾಮುಖ ಇಲ್ಲ, ಮತ್ತು ಭಾ ಅಂತೆ ನಾ ಅಂತೆ ನಾಮುಖ ಇಲ್ಲ, ಮಾ ಅಂತೆ ಮಾ ಒತ್ತಕ್ಷರ ಬರಿತಾ ಇಲ್ಲ, ಆಮೇಲೆ ರಾ ಅಂತೆ ರಾ ಒತ್ತಕ್ಷರ ಬರೆಯಲ್ಲ, ಯಾ ಅಂತೆ ಯಾವ ಒತ್ತಕ್ಷರ ಬರೆಯಲ್ಲ, ಸಾ ಅಂತೆ ಸಾ ಒತ್ತಕ್ಷರ ಬರೆಯಲ್ಲ. ನಾವು ಎಣಿಸ್ಬೇಕು. ಎಣಿಸ್ರಿ. 1 2 3 4 5. ಎಷ್ಟು? 5. ಇದು 1 2 3 4 5 ಇಷ್ಟು 6 ಒತ್ತಕ್ಷರಗಳು ಬೇರೆ. 6 ಒತ್ತಕ್ಷರ ಏನವ? ಬೇರೆ ಆಗಿರ್ತವ. ಹೌದಿಲ್ಲ? ಈಗ ನಿಮಗೆ ಇದಿಷ್ಟು ನಾನು ಹೇಳ್ಕೊಟ್ಟಿನಲ್ಲ, ಬರ್ತದಲ್ಲ? ಒಬ್ಬರು ಹೋದ್ರೆ ನೀವು ಹೋದಮ್ಮ ಜೋರೋದು. ವೆರಿ ಗುಡ್. ನೀ ಇದು ಓದಪ್ಪ. ಮೇಘ ಮೇಘ ಶೇಲ ಶಾ. ಹಾಂ, ವೆರಿ ಗುಡ್. ಈಗ ನೀ ಹೇಳಮ್ಮ, ಇದು ಏನಿದು? ಕಾಕ ಕಾವತ್ತು. ಇದು ಹಾಂ, ವೆರಿ ಗುಡ್. ಕಾವತ್ತು. ಗಾ ಹಾಂ ನ್ಯಾ. ನೀ ಹೇಳಪ್ಪ ಸಾಮ್ಸನ್, ಏನಿದು? ಚ ಚಾವತ್ತು. ವೆರಿ ಗುಡ್. ಜ ಛ ಚಾವತ್ತು. ಹಾಂ, ಜ ಜಾವತ್ತು, ಜ ಜಾವತ್ತು, ನ್ಯಾ ನ್ಯಾವತ್ತು. ಓಕೆ, ಇವೆಲ್ಲ ಒತ್ತಕ್ಷರ ಗೊತ್ತಾಯ್ತಲ್ಲ? ನೀ ಲಾಸ್ಟ್ ಲೈನ್ ಒತ್ತಕ್ಷರ ಹೇಳಮ್ಮ. ಶಾ. ಓಕೆ, ಇದೆಲ್ಲ ಬಂತಲ್ಲ? ಈಗ ನಿಮ್ಗೆ ಏನಂದರೆ ಇದು ರ ಗ ಸ ದ ಅ ಏನಿದೆ? ರ ಗ. ಈ 5 ಅಕ್ಷರದಿಂದ ನಾವು ಇಷ್ಟು ಪದಗಳನ್ನು ರಚನೆ ಮಾಡ್ಬೋದು. ಹೌದಾ? ಇಲ್ಲ ಮಾಡ್ಬೋದಿಲ್ಲ? ಈಗ ಓದು. ನೀವು ಓದು. ನೀವು ಓದಮ್ಮ. ಏನಿದು? ಇದು ಏನು? ರಸ. ದರ. ಜೋರು. ಹಾಂ, ನೀವು ಓದಮ್ಮ. ರಸ. ನೀವು ಓದಿದ್ದು? ಸಗರ. ಹಾಂ, ಸರಸ. ನೀವು ಓದಮ್ಮ. ಏನು ಬರ್ತದೆ ಓದಲಿಕ್ಕೆ? ಓದಿ. ಇದು ಸದಾ. ಸೊ ಈ ರೀತಿಯಲ್ಲಿ ನಿಮಗೆ ಗರಗಸ, ದರ ದರ, ದಗ ದಗ, ಗರ ಗರ. ನಾ ಇಲ್ಲಿ ಏನು ಮಾಡ್ತಾ ಇದ್ದೀನಿ? ಇವೆಲ್ಲ ನಿಮಗೆ ಈ
ಪದಗಳು ಬಂದರೆ ಇದರಂತೆ ಎಲ್ಲ ಪದಗಳು ಇಲ್ಲೆಲ್ಲ ಅವ ನಿಮಗೆ ಬರಲಿಕ್ಕೆ ಓದಲಿಕ್ಕೆಲ್ಲ ಅವ ಹೌದಾ. ಇವೆಲ್ಲಗಳು ನಿಮ್ಗೆ ಬಂದಾಗ ಆಮೇಲೆ ನೀವು ಏನು ಮಾಡಬೇಕು, ಇವೆಲ್ಲ ಬಂದ ನಂತರ ಇಲ್ಲಿ ಕಾಗುಣಿತ ಅಕ್ಷರಗಳವ ಹೇಳ್ರಿ. ಕೆ ಅದರಂತೆ ಎಲ್ಲ ನಿಮಗೆ ಇಲ್ಲಿ ವ್ಯಂಜನಗಳನ್ನು ಕೂಡಿಸ್ಕೊಂಡು ಕಾಗುಣಿತ ಅಕ್ಷರಗಳು ತಯಾರಾಗ್ಯಾವ, ಆಗ್ಯಾವಿಲ್ಲ. ಇದನ್ನೇ ಈಗ ಮುಗಿಯುತ್ತೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ಇಲ್ಲಿ ಕೆಲವೊಂದು ನಿಮಗೆ ಪದಗಳನ್ನು ಬರ್ತಾವೆ. ಹೌದಮ್ಮ, ಏನಿದು ಕಾಟ. ಆ ಸ್ವರಚಿನ ಇದು ಕಾಟ. ಗಾಳ, ಗಾನ. ನೀವು ಓದಪ್ಪ ಇದೇನು? ವೆರಿ ಗುಡ್. ಸೊ ಈ ರೀತಿಯಲ್ಲಿ ನಿಮ್ಗೆ ಏನದ ಅಂತ ಹೇಳಿದ್ರೆ ಎಲ್ಲ ನಿಮಗೆ ಕಾಗುಣಿತ ಅಕ್ಷರಗಳನ್ನು ಸ್ವರಚಿಹ್ನೆ ಯೂಸ್ ಮಾಡಿಕೊಂಡು ನಿಮಗೆ ಇದೆಲ್ಲ ಶಬ್ದಗಳ ರಚನೆ ಮಾಡ್ಯಾರ. ಅದೇ ರೀತಿಯಲ್ಲಿ ನಿಮಗೆ ಒತ್ತಕ್ಷರಗಳು ಆಗ ಮಾಡಿದೆ. ಏನು ಒತ್ತಕ್ಷರ ಇದು? ತಾ ಒತ್ತಕ್ಷರ. ಏನಿದು? ಏನಾಯಿತು? ಅತ್ತೆ ಆಯಿತು. ಏನಾಯಿತು? ಇದು ಬೆಪ್ಪ. ಇದೇನು ಒತ್ತಕ್ಷರ? ಕನ್ನ ಒತ್ತಕ್ಷರ. ಏನು ಒತ್ತಕ್ಷರ? ಇದೇನು ಒತ್ತಕ್ಷರಮ್ಮ? ಲಾ ಒತ್ತಕ್ಷರ. ಏನಾಯ್ತಿದು? ಸುಳ್ಳು. ಇದೇನಪ್ಪ?